ಈಗ ಇವತ್ತು ಹೊಸ್ದಾಗ ಸರ್ ಕಲ್ಸಕತ್ತಾರ ಇವತ್ತು ಅಡ್ಮಿಷನ್ ಮಾಡಿಬಿಡಮ್ರಿ ಚೆಂಚನ ಅಲ್ಲಿ ಕಲ್ತ್ಬಾರ್ದು ಚಂಜಿಕಿಲಿ ಕಲ್ತಾರೆ ಸ್ವಲ್ಪ ಇರತ್ತ ಕಮಿಂಗ್ ಬರ್ರಿಪ್ಪ ಎಲ್ಲ ಸಾಲ ಕುಂತ್ಕೋರಿ ಒಂದೇ ನೀನು ಕುಂತ್ಕೋರಪ್ಪ ಇಲ್ರಿ ನಾ ಹೇಳ್ತೀನಿ ಹಿಂಗ ಪೀಜಿ ಹೇಳ್ತೀವಂತ್ರಿ ಹೊಸ್ದಾಗ ಕಲ್ಸಾಕತ್ತೀರಂತ್ರಿ ನೀವು ಒಣಗ ಇತ್ತಾರ ಹಂಗೆ ನೋಡ್ಕೊಂಡ್ ಅಷ್ಟೇ ಹೇಳ್ತೀನಿ ತೊಗೊಂಡ್ರಿ ಸ್ವಲ್ಪ ಹೇಳ್ಕೊಳ್ರಿ ನೋಡಮ್ ತೋರ ಹಂಗೆ ಒಣೆನೋ ಇತ್ತ ಕೂಡ ನಮ್ಮ ತಂದೆ ತಾಯಿಗೆ ಹೇಳ್ಕೊಳ್ರಿ ಇಷ್ಟು ಕೇಳ್ಕೊಂಬರ್ರಿ ಅಂತ ಹೇಳ್ರಿ ಅದಕ್ಕೆ ಒಣೆ ನೋಡ್ಕೊಳಮ್ ಕೂಡ ಹಂಗೆ ಮಾಡಕ್ ಬರಲ್ರಿ ಹೇಳಿಂದ ಕುಂದಿರ್ತೀನಿ ರೀ ಇಲ್ಕ ನಾವು ಬೇರೆ ಕಡೆಗೆ ಹೋಗ್ಬಿಡ್ತೀವಿ ನೋಡ್ರಿ ಇದು ಒಂದೇ ಲಾಸ್ಟ್ ಚಾನ್ಸ್ ಅದು ಒಣೆನೋ ಇತ್ತಿ ಬೇರೆ ಕಡೆ ಹೋದ್ನ ಅಂತಲ್ವ ನೀ ಹೆಂಗ ಅದು ನಮ್ಮ ಕಡೆಗೆ ಇಲ್ರಿ ಇಷ್ಟು ಹೇಳೇನ್ರಿ ಇಷ್ಟು ನೀವು ಅಂತೀರ ನೋಡ್ತವ ಅಂತ ಎಷ್ಟು 1000 ತೊಗೊಳ ಅಂತ ಒಂದು ವಾರಕ್ಕೆ ಎಷ್ಟು ಕಡಿಮೆ ಆಗ್ತದ ಸೋರ ಅಷ್ಟೊಂದು ಆಗಲ್ರಿ ಕಡಿಮೆ ಮಾಡ್ಬೇಕ್ರಿ ನೀವು ಅಷ್ಟೊಂದು ಆಗಲ್ರಿ ನೋಡ್ತೇವ್ರಿ ನೋಡ್ತವ ಅಂತ ಒಂದು ವಾರಕ್ಕೆ ಒಂದು 500 ರೂಪಾಯಿ ಕೊಡಕಂತ ಸಾಕು ಕೊಡು ಅಷ್ಟು ಅಂದ್ರೆ ಭಾಳ ಐತ್ರಿ ಆಯ್ತು ಹೇಳ್ತವ ನಮ್ಮ ಮನೆ ನೋಡಿ ಗದ್ದೆ 500 ರೂಪಾಯಿ ಕೊಡ ಸಾಕು ಆಯ್ತು ಕೊಡ್ತೀನಿ ಸಿಲೆಬಸ್ ಯಾವ್ದು ನಡೆದ್ವಿ ಇವಾಗ ನಿಮ್ಮ ತಲೆಯಾಗ ಕನ್ನಡ ನಡೆದ್ರಿ ಕನ್ನಡ ಹ್ಞೂ ಕನ್ನಡ ಯಾವ್ದಪ್ಪ ಕನ್ನಡ ಇಂಗ್ಲೀಷಾ ಕನ್ನಡ ಫಸ್ಟ್ ಕನ್ನಡ ಹೇಳ್ರಿ ಆಮೇಲೆ ಇಂಗ್ಲೀಷ್ ನಿಮ್ಗೆ ಯಾವ್ದು ಎಲ್ಲರಿಗೆ ಇಂಗ್ಲೀಷಾ ಯಾವ್ದು ಚೂಸ್ ಮಾಡ್ತಾರೆ ಅದನ್ನ ಮಾಡ್ರಿ ನೀವೆಲ್ಲರೂ ಸೇರಿ ಯಾವ್ದು ಜಾಸ್ತಿ ಕನ್ನಡ ಯಾರ್ಯಾರು ಹೇಳ್ಕೈತ್ರಿ ಇಂಗ್ಲೀಷಾ ಬರೇ ಕನ್ನಡ ಹೇಳ ಕನ್ನಡ ಭಾಳ ಮಂದಿ ಐತ್ರಿ ಪಾಠ ಆಮೇಲೆ ಹೇಳಮ್ರಿ ನೀವು ಸದ್ ನಿಮ್ಮ ಹೆಸರು ಪರಿಚಯ ಮಾಡ್ಕೋರಿ ನನ್ನ ಹೆಸರು ಚಂದ್ರಿ ಚಂದು ಸಾಕು ಚಂದು ದೌಡ ದೌಡ ಎಷ್ಟು ದೌಡ ಬಂದಿ ಸೂಕ್ರು ನೀನೆ ದೌಡ ನನ್ನ ಹೆಸರು ಚಂದ್ರಿ ರವಿ ತಾಕೊಡು ನೀನೆ ದೌಡ ನನ್ನ ಹೆಸರು ಮುನೇಶ್ ಬೆಳಕ್ ಬತ್ತ ಕೊಡ್ತಾ ಕೊಡು ನೀನೆ ದೌಡ ದೌಡ ದೇವ್ಡ ಏನು ದೌಡ ದೌಡ ಎಲ್ಲ ಒಂದೇ ಅದ್ರಿ ನೀ ದೌಡ ನಿನ್ನ ಹೆಸರೇನು ಹಣವಂತ ಇದು ಮಸ್ತ್ ಅದ ಹೆಸರ ಕೊಡು ಪಾಠ ಅಂತ ಹೇಳಲ್ಲ ಪರಿಚಯ ಅಂತ ಆಯ್ತು ನಿಮ್ಮ ಹೆಸರು ನಮ್ಮ ಹೆಸರು ಭಾಗಪ್ ಸರ್ ಅಂತ ದೊಡ್ಡ ಸಲ ಬರ್ತಾರೆ ನೀವು ತಲೆ ಕಲಿಸ್ತೀನಿ ಗೊತ್ತಿಲ್ಲ ನಿಮ್ಗೆ ಅಲ್ಲೇ ಕಲಿಸ್ತೀರ ನಮ್ದು ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಇರ್ತಾವ ಯಾವ್ದು ಚಾಲು ಮಾಡಮ್ರಿ ಇವಾಗ ಇಂಗ್ಲೀಷ್ ರೀ ಇಲ್ರಿ ಕನ್ನಡ ಹೇಳದ ಸುಮ್ಕೊಂಡಿನ ಕನ್ನಡ ಅವು ಏನು ಕೇಳಿ ಫಸ್ಟ್ ಪಾಠ ಅಲ್ಲ ಫಸ್ಟ್ ಪಾಠ ಹೇಳಿ ಯಾವ್ದು ಹೇಳಿ ಯಾವ್ದು ಅರ್ಥ ಆಗಿಲ್ಲ ನಿಮ್ಗೆ ತಲೆಗೆ ಮಲ್ಲಜ್ಜಿ ಮಳಿಗೆ ಮಲ್ಲಜ್ಜಿ ಮಳೆಗೆ ಸೆಕೆಂಡ್ ಪಾಠ ನೀವು ಬುಕ್ಕ ತೆಗಿರಿ ಎಲ್ಲರೂ ಕನ್ನಡ ಬುಕ್ ಮಲ್ಲಜ್ಜಿಯ ಮಳಿಗೆ ಸ್ಟಾರ್ಟ್ ಮಾಡ್ಲಾ ಪಾಠ ಪ್ರವೇಶ ಸಮಾಜದಲ್ಲಿ ಕೆಲವರ ಜೀವನ ಆದರ್ಶಪ್ರಾಯ ಅಂತವರು ಇಂತರ ಸಹಾಯಕ್ಕಾಗಿ ತಾವು ಇರುವುದು ಎಂಬತ್ತಿ ಜೀವ ಸಾಗಿಸುತ್ತಾರೆ ಅವರು ಸಾಮಾನ್ಯ ಜನರು ನಡುವೆ ಸಾಮಾನ್ಯರಂತೆ ಬಾಳುತ್ತಾರೆ ಅಂದ್ರೆ ಯಾರು ಶ್ರೀಮಂತರು ಇರ್ತಾರೋಡ ಅವ್ರು ಅಷ್ಟು ಸಿಂಪಲ್ ಆಗಿರ್ತಾರ ಅವ್ರು ಭಾಳ ರೊಕ್ಕದವ ಅದಂತಿ ಭಾಳ ಜಂಬ ಪಟ್ಕೊಳ್ಳೋದಲ್ಲ ಆ ಥರ ಅಂತ ಹೆಡ್ಲೈನ್ ಐತಿ ಆದರೆ ದಾರ್ಶನಿಕ ಗುಣಗಳನ್ನು ಮೇಗೂಡಿಸಿಕೊಂಡಿರುತ್ತಾರೆ ಅಂಥ ವ್ಯಕ್ತಿಗಳನ್ನು ಗುರುತಿಸಿ ಮೆಚ್ಚಿ ಪ್ರಶಂಸಿಸಬೇಕೆಂಬುದು ಇಲ್ಲಿನ ಆಶ್ರಯವಾಗಿದೆ ಒಂದಿದು ಪ್ಯಾರ ಮುಗಿತ ನೆಕ್ಸ್ಟ್ ಟೈಮ್ ಹೇಳಮ್ಮ ಯಾವ ಡೌಟ್ಸ್ ಅದನ್ನ ಕೇಳ್ರಪ್ಪ ಸರ ಸಮಾಜ ಅಂದ್ರೆ ಸಮಾಜ ವೆರಿ ಸಿಂಪಲ್ ಪ್ರಶ್ನೆ ವೆರಿ ಸಿಂಪಲ್ ಆಗ್ತವ ಎಲ್ಲ ಹೇಳತ್ ನಿನಗ ಸಮಾಜ ಇದೇ ಸಮಾಜ ಸಿಂಪಲ್ ಆಗಿ ಹೇಳ್ಕೊಟ್ಬಿಡ್ತ ನಾನು ಅಷ್ಟೇನ ಭಾಳ ದೊಡ್ಡ ದೊಡ್ಡ ಹೇಳಕ್ ಹೋಗಲ್ಲ ನಾನು ಸಿಂಪಲ್ ಬರೀ ಇಂಗ್ಲೀಷ್ನಾಗ ಊಟ ಐತೇನ ಅನ್ನೋದಕ್ಕೆ ಏನಂತಾರೆ ತಿಂಡಿ ಐತೇನು ಸರ ತಿಂಡಿ ಐತನಂತ ಊಟ ಐತಂತನಕ ತಿಂಡಿ ಐತಂತಾರ ಅದ್ರ ಅರ್ಥ ನೀ ಏನು ಹೊಡಕ ಬರುತ್ತಲ್ಲ ಇಲ್ರಿ ಸರ ನಾ ತಿಂಡಿ ಐತೇನ ನಂದ ಕೇಳೋಣ ಹೇಳದ್ರ ಕೇಳು ಕರೆಕ್ಟ್ ನೀನು ಹಿಂಗದ್ದಪ್ಪ ಹೊಡ ಮತ್ತೆ ನಾ ತೆಳಗದೆ ನೀವು ಹೋಗ್ರೆ ನೀ ಹೆಂಗ್ ಬರುತ್ತಲ್ಲ ಸರ್ ಸ್ವಲ್ಪ ರೆಸ್ಪೆಕ್ಟ್ ಕೊಡು ಕೂಡ ಇರ್ಲಿ ತಿಂಡಿ ಐತಂದ್ರೆ ಅದಕ್ಕೆ ಸ್ವಲ್ಪ ಗೌರವ ಕೊಡ್ಬೇಕಲ್ಲಿ ಅವಕ್ಕೆ ಅದಕ್ಕೆ ನಾ ಯಾರನ್ನ ಕರ್ಕೊಳ್ಳಲ್ಲ ಹಿಂಗ ಮಾಡ್ತಾರಂತ ಕೆಳಗಿರ್ತೀವಿ ನಾವು ಮೊದ್ಲ ಮನುಷ್ಯರ ಪಾಠ ಹೇಳೋದು ಕಲ್ತು ನಾವು ಈಗ ಸ್ವಲ್ಪ ಶಾಣ್ಯರಾಗಿರ್ತೀವಿ ಹೆಂಗಾರ
ಪಟ ಯಾಕೋ ಮೂಗಿಡಕ್ತಿಲ್ಲ ಸರ್ ಉಸಿರು ಆಡಲ್ರಿ ಅವಾಗ ಹಾ ಏನಿಗೆ ನೋಡ ಹೋಗಿ ದೊಡ್ಡ ಎಬ್ಸನ ಉಸಿರು ಆಡತ್ರಿ ಅಗಳ ಬಾಯಿಗೆ ಹಿಡ್ದಿನ್ರಿ ನಾ ಮೂಗಿ ಹಿಡ್ದಿನ್ರಿ ಸರ್ ಸೈಲೆಂಟ್ ಆಗಿ ಕೊಡ್ರೆ ನಿಮ್ ಜವಾಬ್ದಾರಿ ಎಲ್ಲ ಗೊತ್ತಿದ್ರೆ ಎಲ್ಲ ಗೊತ್ತಿರುತ್ತ ಸೈಲೆಂಟ್ ಆಗಿ ಕೊಡ್ರಿ ಎಲ್ಲ ಜವಾಬ್ದಾರಿ ಹೊತ್ತ ನಮ್ಗೆಲ್ಲ ಇದಾಗಿರುತ್ತಲ್ಲ ಸೈಲೆಂಟ್ ಮಕ್ಕಳ ನಾನು ಎಬ್ಸೋ ಅವನು ದೊಡ್ಡ ದೊಡ್ಡ ಇದ ಎದಕ್ ಬರ್ತೀನಿ ಮಕ್ಕಳಕ್ಕೆ ಬರ್ತೇನೆ ಎದ್ ಕೊಡು ಸ್ವಲ್ಪ ಸಾಲಿ ಚಂದ ಕಲಿಯಕ್ ಬರುತ್ತೆ ನಿಮ್ಮ ಅವ್ವ ಅಪ್ಪ ರೊಕ್ಕ ಕೊಡ್ತೇಸಿ ಇದು ಕಳ್ಸಿರ್ತಾರ ಏನ್ ಎಂಜಾಯ್ ಮಾಡೋದು ಅಷ್ಟೇ ಗೊತ್ತದ ನಿಮ್ಗೆ ಅದ್ರ ಬೆಲೆನೇ ಗೊತ್ತಿಲ್ಲ ಕರೆಕ್ಟಾಗಿ ಕೇಳ್ರಿ ನಿಮ್ಮ ಅಪ್ಪ ಅವ್ವ ಗೊತ್ತಾನೆ ಎಷ್ಟು ದಿನ ಬಿಸಿಲಾಗ ದುಡಿತಾರ ಅಂತ ಯೋಚನೆ ಮಾಡ್ಬೇಕು ಸ್ವಲ್ಪ ಅದನ್ನ ಕರೆಕ್ಟಾಗಿ ಪಾಠ ಕೇಳ್ರಿ ನೀವೇನು ಉದ್ದಾರ ಆಗ್ತೀರ ಅನ್ನೋದು ಗೊತ್ತಿರ್ಬೋದು ನನಗೆ ಇಷ್ಟು ಹೇಳಿದ್ರೆ ಎಲ್ಲ ನೀವೇ ಬರೀ ಸಾಲಿ ಕಡೆ ಟ್ಯೂಷನ್ ಬಂದಿರೋ ರೊಕ್ಕ ಕೊಟ್ಟಿ ಪುಷೆಟ್ ಬಂದ್ರಿ ನೀವೇನ ಏಯ್ ಸೈಲೆಂಟಾಗಿ ಕೊಡ್ರಿ ಎಷ್ಟು ಸತಿ ಹೇಳಕ್ ನಿಮ್ಗೆ 500 ರೂಪಾಯಿ ಕೊಟ್ರಿ ಹಂಗೆ ಏನು ಪುಷೆಟ್ ಬರ್ತಾರೆ ನಿಮ್ಗೆ ರೊಕ್ಕ ನಾನು ತೊಗೊಂತೀನಿ ನೋಡಿ ಜೈನ ಹಾಕೊಂತ ನನಗೇನು ಸುಮ್ ಕೊಡೋಕು ನಾನು ಮಾಡುವ ಆಶೀರ್ವಾದಗಳು ನಾವು ಮನೆಯಲ್ಲಿ ಸರ್ ಹಂಗಂದ್ರಿ ಸ್ವಲ್ಪ ನಮ್ಮ ತಮ್ಮ ಬಂದ್ರಿ ಇದು ಅಂಗನವಾಡಿ ಮಾಡಿದಣ್ಣ ಎಲ್ಲ ಸರ್ ಮನ್ಯಾಗ ಯಾರು ಕರ್ದು ಬಾ ಕೂಡ ಏ ಬಾ ಕುಂದ್ರು ಕರ್ಕೊಂಡ್ ಕೂಡ ಎಲ್ಲ ಬಿಡಕ್ಕೆ ಹೋಗೋಣ ನಿಂತಿರ್ತೀವ ನಿನ್ನ ಅಣ್ಣನು ಮಾಡುವ ಆಶೀರ್ವಾದಗಳು ನಾವು ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದೇವೆ ನೀನು ಚಿಕ್ಕಮ್ಮ ಚಿಕ್ಕಪ್ಪ ಕ್ಷೇಮವಿದ್ದು ಎಂದು ಆಶಿಸುತ್ತೇನೆ ಪಾತ್ರ ತಲುಪಿಸಲು ಒಂದು ಎಲ್ಲ ಬರೆದ ಮಲುಗಳ ವಿಷಯ ವಿಶೇಷವಾಗಿತ್ತು ನನ್ನೂರಿನಲ್ಲೂ ಒಂದು ಮಳೆಗೆ ಒಂದಕ್ಕೆ ಮಾಡಿದ್ರಿ ಏನಾರು ಬರ್ಕೊಂಡು ಹೋಗ ಕರ್ಕೊಂಡು ಹೋಗ್ಕೊಡು ಹೊರಗೆ ಮಿಠಾಯಿ ಅಂದರೆ ಎಲ್ಲರಿಗೂ ಇಷ್ಟ ಅದರಲ್ಲೂ ಮಕ್ಕಳಿಗಿಂತ ಬಲು ಇಷ್ಟ ಹಾಗೆಯೇ ಮಲ್ಲಜ್ಜಿ ಆಕೆ ನಮ್ಮೂರಿನ ಯಾವ್ದು ಬುಕ್ ಬಿಟ್ಟು ಬೇಡ ಸರ್ತಿ ಎಲ್ಲರೂ ಹೋದ್ರೆ ನಾಳೆ ಮಾಡಿದ್ರಾಯ್ತು